ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕಲ್ಯಾಣಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಬಂದು ಕಲ್ಯಾಣಿ ಕನ್ನಡ ವ್ಲಾಗ್ಸ್. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸ್ಯಾಟರ್ಡೇ, ಟೈಮ್ ಬಂದು 3:30 ಆಗಿದೆ ಆಲ್ರೆಡಿ. ಮೋಸ್ಟ್ ಆಫ್ ದ ಟೈಮ್ ಸ್ಯಾಟರ್ಡೇ ನನ್ನ ರೋಟೀನ್ ಏನಪ್ಪ ಅಂದರೆ, ನಂದು ಅಂತ ಅಲ್ಲ, ಮೋಸ್ಟ್ ಆಫ್ ದ ಇಂಡಿಯನ್ಸ್ ರೋಟೀನ್ ಏನಪ್ಪ ಅಂದರೆ, ಹೊರಗಡೆ ಹೋಗಿ ಸಂಡೇಗೆ ಏನೇನು ಬೇಕು ಎಲ್ಲ ತಂದಿಟ್ಕೊಂಡು, ಅಥವಾ ವೀಕ್ ಇಡೀಗೆ ಏನೇನು ಬೇಕು ಅಂತ ತಂದಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋದು. ಬಟ್ ಇವತ್ತು ಆಲ್ರೆಡಿ ಲೇಟಾಗಿ ಹೋಗಿದೆ. ಯೂಶ್ವಲ್ ಆಗಿ 10:30 11 ಹೊರಡ್ತಾ ಇತ್ತು. ಬಟ್ ಇವತ್ತು ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿಕೊಂಡು ಲಂಚ್ ಮಾಡಿ ಈಗ ಹೊರಡ್ತಾ ಇದ್ದೀನಿ. ಬನ್ನಿ ಹೂಸ್ಟಿಗೆ ಹೋಗೋಣ. ಹೂಸ್ಟಿಗೆ ಹೋಗಿ ನಾನು ಕೆಲವೊಂದು ಕ್ಲೀನಿಂಗ್ ಐಟಮ್ಸ್ ತರಬೇಕಾಗಿದೆ ಮನೆಗೆಲ್ಲ, ಹಾಗಾಗಿ ಹೋಗ್ತಾ ಇದ್ದೀನಿ. ಇಂಡಿಯನ್ ಸ್ಟೋರಿಗೆ ಇವತ್ತೇನು ಹೋಗೋ ಅವಶ್ಯಕತೆಯೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಇದೆ. ತರಕಾರಿ ಬೇಕು ಅಂದರೆ ಇಲ್ಲೇ ಟರ್ಕಿ ಶಾಪಲ್ಲಿ ಕೂಡ ಸಿಗ್ತದೆ. ಹಾಗಾಗಿ ಈಗ ನಾವು ಇಂಡಿಯನ್ ಸ್ಟೋರಿಗೆ ಹೋಗ್ಬಿಟ್ಟು, ಇಂಡಿಯನ್ ಸ್ಟೋರಲ್ಲ, ಹೂಸ್ಟಿಗೆ ಹೋಗಿ ಕೆಲವೊಂದು ಕ್ಲೀನಿಂಗ್ ಐಟಮ್ಸ್ ಎಲ್ಲ ತೊಗೊಂಡು ಹಾಗೆ ಸುಮ್ಮನೆ ಸುತ್ತಾಡ್ಕೊಂಡು ಬರೋಣ. ಬನ್ನಿ ನೋಡೋಣ, ಹೋಗೋಣ ಏನೇನು ತೊಗೋಬೇಕು ಅಂತ ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ. ಹೊರಟೆ ಈಗ ಮನೆಯಿಂದ. ಆ್ಯಕ್ಚುಲಿ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಅಂತ ಇದ್ದಿದ್ದು, ಬಟ್ ಅವಳು ಊಟ ಆಗಿದ್ದೆ, ಅವಳ ಫ್ರೆಂಡ್ ಮನೆಗೆ ಹೊರಡೋದು ಆಟಾಡೋಕ್ಕೆ ಅಂತ. ಇವತ್ತು ಸ್ಯಾಟರ್ಡೇ ಸಂಡೇ ಅಲ್ಲ, ಅವಳು ಫುಲ್ ಬ್ಯುಸಿ ಆಗಿರ್ತದೆ. ಆಮೇಲೆ ಅವಳನ್ನ ಕರೆದ್ರೂ ಸಹಿತ ಅವಳು ಬರೋದಿಲ್ಲ. ಕರ್ಕೊಂಡು ಹೋಗಬೇಕು ಅಂದರೆ ಅವಳನ್ನ ಅಳಿಸಿ ಮಾಡಿ ಫುಲ್ ಫೋರ್ಸ್ಫುಲ್ಲಾಗಿ ಕರ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಪಕ್ಕಾ ಬರೋದಿಲ್ಲ. ಹಾಗಾಗಿ ಇಲ್ಲೇನೋ ಮಾಡ್ತಾಯಿದ್ದಾರೆ. ಸೊ ನಾನು ವಾಪಸ್ ಮನೆಗೆ ಹೋಗ್ತಾಯಿದ್ದೀನಿ. ನನ್ನ ಮಗಳನ್ನೂ ಕರ್ಕೊಂಬಂದ್ಬಿಡೋಣ. ಅಲ್ಲೇನೋ ಆಟಾಡೋಕ್ಕೂ ಇದೆ. ಸೊ ಅವಳು ಸ್ವಲ್ಪ ಆಟಾಡ್ದಂಗೆ ಆಗುತ್ತೆ ಅಂತ, ಯಾಕಂದರೆ 4 o'clock ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾಗಿ ಹೋಗಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಫಸ್ಟು ಈಗ ಹೋಗಿ ನನ್ನ ಮಗಳನ್ನ ಕರ್ಕೊಂಬಂದ್ಬಿಡೋಣ. ನೋಡಿ ಫ್ರೆಂಡ್ಸ್, ಹಿಂಗೆ ಮನೆ ಹತ್ರ ಏನಾದ್ರು ಒಂದು ಮಾಡ್ತಿರ್ತಾರೆ. ಅವಳಿಗೆ ಅಪ್ಪಿ ತಪ್ಪಿ ವಿಚಾರ ಗೊತ್ತಾಯಿತು ಅಂದರೆ ಸುಮ್ಮನೆ ಬೇಜಾರು ಮಾಡ್ಕೊತಾಳೆ. ಹಾಗಾಗಿ ಮತ್ತೆ ವಾಪಸ್ ಮನೆ ಹತ್ರ ಬಂದೆ. ನೋಡಿ, ಇದೇ ನಮ್ಮ ಬಿಲ್ಡಿಂಗು. ನಮ್ಮದು ಆ ಕಡೆ, ಇದು 22. ಸೊ ಈಗ ಹೋಗಿ ಕರ್ಕೊಂಡು ಬರೋಣ. ಮನೆಗೆ ಒಳಗಡೆ ಹೋಗೋಣ. ಇದು ನಮ್ಮ ಫ್ರೆಂಡ್ ಬಿಲ್ಡಿಂಗು. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಈಗ. ಇದು ಈ ತಿಂಗಳು ಏನು ಮಾಡ್ತಾರಪ್ಪ ಅಂದರೆ, ಚಿಲ್ಡ್ರನ್ ಡೊನೇಷನ್ ಡೇ ಮಂತ್ ಅಂತ ಮಾಡ್ತಾರೆ. ಚಿಲ್ಡ್ರನ್ಸ್ ಡೇ, ಜರ್ಮನ್ ಚಿಲ್ಡ್ರನ್ಸ್ ಡೇ ಈ ಮಂತಲ್ಲಿ ಬರ್ತದೆ. ಸೊ ಅದಕ್ಕಾಗಿ ಮಕ್ಕಳಿಗೆ, ಬಡ ಮಕ್ಕಳಿಗೆ ಎಲ್ಲ ಡೊನೇಷನ್ಗೆ ಅಂತ ಏನೇನೋ ಮಾಡ್ತಾರೆ. ಸೊ ಇವಾಗ ಚಿಲ್ಡ್ರನ್ಸ್ ಡೇ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಸೊ ಮಾಡ್ತಾಯಿದ್ದಾರೆ. ಬನ್ನಿ, ನನ್ನ ಅವ್ರ ಮನೆ ಬಂತು, ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ. ನೋಡಿ, ಅವಳನ್ನ ಕರ್ಕೊಂಡು ನಾನು ಹೋಗೋಣ ಅಂತ ಬಂದರೆ ನನ್ನ ಬಿಟ್ಟು ಹೋಗಾಯ್ತು ಅವಳು. ಹೋಗೋಣ ಬನ್ನಿ, ನೋಡೋಣ ಅಲ್ಲಿ ಏನೇನು ಇರ್ತದೆ ಇನ್ನು ಅಂತ ಅಂದ್ಬಿಟ್ಟು. ಅಲ್ಲಿ ಹೋಗಿ 1-2 minutes ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಈಗ ನಾವಿಲ್ಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ, ಈ ಥರ ಇಟ್ಟಾಗ ತುಂಬ ಕಡಿಮೆ ಬೆಲೆಗೆ ಇಟ್ಟಿರ್ತಾರೆ. ಯಾಕೆ ಅಂದರೆ, ಇದು ಆಲ್ರೆಡಿ ಮಾಡ್ತಿರೋದು ಬಡ ಮಕ್ಕಳಿಗೆ ಅಂತಲೇ. ಹಾಗಾಗಿ ತುಂಬ ಜಾಸ್ತಿ ಇಟ್ಟರೆ ಎಲ್ಲ ತೊಗೊಳ್ಳಲ್ಲ ಅಂತ ಅಂದ್ಬಿಟ್ಟು ಎಲ್ಲ 1-2 ಯೂರೋನಲ್ಲೇ ಇಟ್ಟಿರ್ತಾರೆ. ಏನೇ ಇಡೋದಾದರೂ ಮ್ಯಾಕ್ಸಿಮಮ್ 5 ಯೂರೋ ಇರ್ತದೆ ಅಷ್ಟೇ. ಸೊ ನನ್ನ ಮಗಳು ನೋಡ್ತಾ ಇರ್ಬೋದು, ಲೈನಲ್ಲಿ ನಿಂತಿದ್ದಾಳೆ. ಅವಳಿಗೆ ಗೇಮ್ ಆಡಬೇಕು ಅಂತ ತುಂಬ ಇಷ್ಟಪಟ್ಟಳು. ಈ ನಮ್ಮ ಮುಂದೆ ಇರೋರು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಜಾಸ್ತಿ ರೌಂಡ್ಸ್ ತೊಗೊಂಡಿದ್ರು, ಅದು ಸ್ಪಿನ್ ಮಾಡೋದು. ಹಾಗಾಗಿ ಅವಳು ವೆಯ್ಟ್ ಮಾಡ್ತಾಯಿದ್ಲು. ಬಟ್ ಅವಳು ವೆಯ್ಟ್ ಮಾಡೋಷ್ಟು ಇರಲಿಲ್ಲ. ಹಾಗಾಗಿ ಬೇಗ 1-2 ಸ್ಪಿನ್ ಮಾಡಿಬಿಟ್ಟು ಇಲ್ಲಿ ಆಟಾಡೋಕ್ಕಂತ ಹೋದ್ಲು. ನೋಡ್ತಾ ಇರ್ಬೋದು, ಹೊರಗಡೆ ಮಾತ್ರ 4 ಮಕ್ಕಳು ಕಾಣ್ತಾ ಇದ್ದಾರೆ. ಬಟ್ ಅದ್ರ ಒಳಗಡೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ತುಂಬ ಜನ ಇದ್ದರು. ಆ್ಯಂಡ್ ಇದು ಈ ಥರ ಎಲ್ಲ ಲಾಸ್ಟ್ ಇಯರ್ ಇಟ್ಟಿರಲಿಲ್ಲ. ಜಸ್ಟ್ ಬರೀ ತಿನ್ನೋಕ್ಕೆ ಮತ್ತು ಆಟ ಆಡೋದು, ಸ್ಪಿನ್ನಿಂಗು ಈ ಥರ ಇಟ್ಟಿದ್ರು.
ಈ ವರ್ಷನೇ ಈ ಥರ ಇಟ್ಟಿರೋದು ಆ್ಯಕ್ಚುಲಿ ಆಟಾಡೋಕ್ಕೆಲ್ಲ. ಆ್ಯಂಡ್ ಹಾಗೆ ವಾಪಸ್ ಹೋಗ್ತಾ ಹೊರಟ್ವಿ ನಮ್ಮ ಮನೆಗೆ. ಮಗಳನ್ನ ಬಿಟ್ಬಿಟ್ಟು ನಾನು ಹೊರಗಡೆ ಹೋಗೋಕ್ಕಿದ್ನಲ್ಲ, ಹಾಗಾಗಿ ನನ್ನ ಮಗಳನ್ನ ಮನೆಗೆ ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಬಟ್ ಅವಳಲ್ಲಿ ಆ ಟಾಯ್ಸ್ ತೆಕ್ಕೊಡೋಕ್ಕಂತ ಕೇಳ್ತಾ ಇದ್ಲು. ಅದು ಇದು ಟಾಯ್ಸ್ ನೋಡಿದ ತಕ್ಷಣ ನಂಗೆ ತೆಕ್ಕೊಡು ಅಂತಾಳೆ. ಬಟ್ ತೆಕ್ಕೊಡ್ಲಿಲ್ಲ. ಈಗ ಆಲ್ರೆಡಿ ಸಾಕಷ್ಟಿದೆ ಮನೇಲಿ ಟಾಯ್ಸು ಆಗಲೇ, ಹಾಗಾಗಿ ನಾನು ತೆಕ್ಕೊಡ್ಲಿಲ್ಲ. ಆ್ಯಂಡ್ ಬಟ್ಟೆಗಳು ಕೂಡ ಮಾರ್ತಾ ಇರ್ತಾರೆ ಅಲ್ಲಿ, ಬೇಕಾದರೆ ತೊಗೊಳ್ತಾರೆ ಹಾಗೆ. ಈಗ ಅವಳ ಮನೆಗೆ ಬಿಟ್ಬಿಟ್ಟು ನಾನು ಹೂಸ್ಟಿಗಂತ ಬಂದೆ. ನೋಡ್ತಾ ಇರ್ಬೋದು ಈ ಸ್ಟ್ರೀಟ್ ಆ್ಯಕ್ಚುಲಿ ಫುಲ್ ಆಫ್ ಶಾಪಿಂಗ್ ಸ್ಟ್ರೀಟ್ ಇದು. ಇಲ್ಲಿ ಏನಪ್ಪ ಅಂದರೆ ಇಷ್ಟು ಖಾಲಿನೇ ಇರೋದಿಲ್ಲ ಆ್ಯಕ್ಚುಲಿ. ಇವತ್ತೇ ಇಷ್ಟು ಖಾಲಿ ಇರೋದು, ಅದು ಸ್ಯಾಟರ್ಡೆ ಅಂದರೆ ಇಷ್ಟು ಖಾಲಿ ಇರೋದಿಲ್ಲ. ಬಟ್ ನನಗೆ ಆಶ್ಚರ್ಯ ಆಗೋಯಿತು ಏನಕ್ಕೆ ಇವತ್ತು ಇಷ್ಟು ಖಾಲಿ ಇದೆ ಅಂತ ಅಂದ್ಬಿಟ್ಟು. ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂಗಡಿಗಳನ್ನೆಲ್ಲ ಅಂತ ಅಂದ್ಬಿಟ್ಟು ಊಲ್ವರ್ತಿಗೆ ಬಂದೆ. ಊಲ್ವರ್ತಿಗೆ ಬಂದಿದ್ದೆ ಅವತ್ತು ಬರೀ 1-2 ಹಲೋವಿನ್ ಗೊಂಬೆಗಳಿಟ್ಟಿದ್ರು. ಬಟ್ ಇವತ್ತು ಎಷ್ಟೊಂದು ಇಟ್ಟಿದ್ರು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಕ್ರಿಸ್ಮಸ್ಗೆ ಬೇಕಾಗಿರೋಂತಹ ಸಾಮಾನೆಲ್ಲ ಈಗಲೇ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಏನಪ್ಪ ಅಂದರೆ 2-3 ಮಂತ್ಸ್ ಮುಂಚೆನೇ ಈ ಕ್ರಿಸ್ಮಸ್ ಬರ್ತದೆ ಅಂದರೆ ಆಗಸ್ಟ್ ಸೆಪ್ಟೆಂಬರಿಂದನೇ ಶುರು ಮಾಡಿಬಿಡ್ತಾರೆ ಅಂಗಡಿಗಳಲ್ಲೆಲ್ಲ ಅದಕ್ಕೆ ಏನೇನು ಬೇಕೋ ಎಲ್ಲ ಇಡೋಕ್ಕೆ. ಆ್ಯಂಡ್ ಸುಮಾರು ಜನ ಎಲ್ಲ ಕ್ರಿಸ್ಮಸ್ಸಿಗಂತ ಶಾಪಿಂಗ್ ಮಾಡೋಕ್ಕೂ ಶುರು ಮಾಡಿಬಿಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈಗ ಆಟಮ್ ಸೀಸನ್ ನಡೀತಾ ಇರೋದ್ರಿಂದ ಆಟಮ್ ಸೀಸನಲ್ಲಿ ಏನೇನು ಇರ್ತದೆ ಎಲ್ಲ ಇಟ್ಟಿದ್ರು. ಈಗ ನಾನು ಈಗ ರೋಸ್ ಮನೆಗೆ ಹೋಗಬೇಕಾಗಿತ್ತು. ಸ್ವಲ್ಪ ಕ್ಲೀನಿಂಗಿಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಬೇಕಾಗಿತ್ತು. ಹಾಗಾಗಿ ರೋಸ್ ಮನೆಗೆ ಬಂದೆ. ಆ್ಯಂಡ್ ಇಲ್ಲೂ ಅಷ್ಟೇ ಸೇಮ್ ಎಲ್ಲ ಥರದ್ದು ಕ್ರೀಮ್ಸ್ ಆಗಿರ್ಬೋದು, ಸನ್ಸ್ಕ್ರೀನ್ ಲೋಷನ್ ಆಗಿರ್ಬೋದು, ಲಿಪ್ಸ್ಟಿಕ್ಕು, ಫೌಂಡೇಶನ್ ಅಂತ ಹೇಳಿ ಸುಮಾರು ಏನೇನೋ ಇಟ್ಟಿರ್ತಾರೆ. ಆ್ಯಂಡ್ ಬೇರೆ ಬೇರೆ ಬ್ರ್ಯಾಂಡ್ಗಳು ಇಟ್ಟಿರ್ತಾರೆ. ಈವನ್ ಟೂತ್ ಬ್ರಷ್ ಇಂದ ಹಿಡಿದು ಎಲ್ಲದೂ ಸಿಗುತ್ತೆ. ಆ್ಯಂಡ್ ಸ್ವಲ್ಪ ರೇಟು ರೀಸನಬಲ್ ಆಗಿರ್ತದೆ ಈ ಸಾಮಾನುಗಳಿಗೆಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಇದು ಫುಲ್ ವಾಷಿಂಗಿಂದು ಸೆಷನ್ನು. ಸೊ ನನಗಿಲ್ಲಿ ಏನು ಬೇಕಾಗಿತ್ತು ಅಂದರೆ ಓವನ್ ಕ್ಲೀನ್ ಮಾಡೋಕ್ಕೆ, ಆಮೇಲೆ ಸ್ಟವ್ ಕ್ಲೀನ್ ಮಾಡೋಕ್ಕೆಲ್ಲ ಸ್ವಲ್ಪ ಲಿಕ್ವಿಡ್ ಬೇಕಾಗಿತ್ತು. ಹಾಗಾಗಿ ತೊಗೊಳಕ್ಕಂತ ಬಂದೆ. ನೋಡ್ತಾ ಇರ್ಬೋದು ಇದು ಓವನ್ ಕ್ಲೀನ್ ಮಾಡೋದಿದು. ಇದು ಹಾಕಿ ಕ್ಲೀನ್ ಮಾಡಿದ್ರೆ ತುಂಬಾ ಬೇಗ ಕ್ಲೀನೂ ಆಗುತ್ತೆ. ಆಮೇಲೆ ಎಫರ್ಟು ಇರೋಲ್ಲ ಅಷ್ಟೊಂದು ಉಜ್ಜಬೇಕು ತೊಳಿಬೇಕು ಅನ್ನೋಕ್ಕೆ. ಇದು ಸ್ಟವ್ ಕ್ಲೀನ್ ಮಾಡೋದು. ನಾನೀಗ ತೊಗೊಂಡನಲ್ಲ ಇದು ತುಂಬಾ ಚೆನ್ನಾಗಿರ್ತದೆ. ಆ್ಯಂಡ್ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಉಜ್ಜಿ ನೀಟಾಗಿ ಒರೆಸ್ಬಿಟ್ರೆ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಸ್ಟವ್ವು. ಆ್ಯಂಡ್ ಇಲ್ಲೆಲ್ಲ ಏನಪ್ಪ ಅಂದರೆ ಮನೆಯಿಂದ ಹೊರಗಡೆ ಮನೆ ಖಾಲಿ ಮಾಡ್ಬೇಕಾರೆ ನೀಟಾಗೆಲ್ಲ ಮಾಡಿಕೊಟ್ಟು ಹೋಗಬೇಕು. ಆ್ಯಂಡ್ ಲಾಸ್ಟಿಗೆ ಒಂದು ಟ್ರಿಪ್ ಇಟ್ಕೊಂಡ್ರೆ ಇದೆಲ್ಲ ಕ್ಲೀನಿಂಗು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಅವಾಗ ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಈ ಥರ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ರೆ ತುಂಬಾ ಸುಲಭ ಆಗುತ್ತೆ. ಈಗ ವಾಪಸ್ ಮನೆಗೆ ಹೊರಟೆ. ಇಲ್ಲ ಆಯಿತು ತೊಗೊಂಡು. ಇನ್ನೊಂದು ಪೌಡರ್ ಬೇಕಿತ್ತು ಆ್ಯಕ್ಚುಲಿ ಸ್ಟವ್ ಕ್ಲೀನಿಂಗಿಂದು. ಅದು ಇದ್ದರೆ ತುಂಬ ಬೇಗ ಕ್ಲೀನ್ ಆಗುತ್ತೆ ಸ್ಟವ್ವು. ಅದು ಹುಡುಕ್ದೆ ಬಟ್ ಸಿಕ್ಕಲಿಲ್ಲ. ಹೂಸ್ಟಲ್ಲೆಲ್ಲ ಆಯಿತು ಫ್ರೆಂಡ್ಸ್ ಕೆಲಸ. ಈಗ ಇಂಡಿಯನ್ ಸ್ಟೋರಿಗೆ ಹೋಗೋಣ ಅಂತ ಇದ್ದೀನಿ. ನಾಳೆ ಊರಲ್ಲಿ ಅಂದರೆ ಬೆಂಗಳೂರಲ್ಲಿ ಪಕ್ಷ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ನಾವು ಇಲ್ಲೊಂದು ಸ್ವಲ್ಪ ಏನಾದ್ರು ಮಾಡೋಣ ಅಂತ. ನಿನ್ನೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ಲೈಕ್ ಬಾಳೆದೆಲೆ ಸಿಗುತ್ತೆ ಅಂತ. ಸೊ ಇಂಡಿಯನ್ ಸ್ಟೋರಿಗೆ ಹೋಗಿ ಅಲ್ಲಿ ಇನ್ನೊಂದು ರೋಸ್ ಮಾನ್ ಇದೆ. ಸೊ ಅಲ್ಲೊಂದು ಕಡೆ ನಂಗೆ ಆ್ಯಕ್ಚುಲಿ ಸ್ಟವ್ ಕ್ಲೀನಿಂಗ್ ಪೌಡರ್ ಬೇಕಿತ್ತು, ಅದು ಸಿಕ್ಕಲಿಲ್ಲ. ಸೊ ಅಲ್ಲೊಂದು ಕಡೆ ನೋಡಿಕೊಂಡು ಲಾಸ್ಟ್ ಟೈಮ್ ಅಲ್ಲೇ ತೊಗೊಂಡಿದ್ದು, ಹಾಗಾಗಿ ಸೊ ಅಲ್ಲೇ ಒಂದು ಕಡೆ ಅಲ್ಲೊಂದು ಸತಿ ನೋಡಿಕೊಂಡು ಮನೆಗೆ ಹೋಗೋಣ. ನಾನಿಲ್ಲಿ ಮತ್ತೆ ಬಂದೆ. ರೋಸ್ ಮಾನ್ ಅನ್ನಲ್ಲ ಮತ್ತೆ ಇಂಡಿಯನ್ ಸ್ಟೋರ್ ಆಪೋಸಿಟೇ ಇರೋದು. ಸೊ ಬಂದೆ ಮತ್ತೆ ಮನೆಗೆ ಪೇಸ್ಟ್ ಮರ್ತೋಗಿತ್ತು. ಸೊ ಹಾಗಾಗಿ ಮನೆಗೆ ಪೇಸ್ಟ್ ತೊಗೊಂಡು ಇನ್ನು ಆ ಪೌಡರ್ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ನೋಡಿದೆ. ಬಟ್ ಇಲ್ಲೂ ಇರಲಿಲ್ಲ. ಲಾಸ್ಟ್ ಟೈಮ್ ಇಲ್ಲೇ ತೊಗೊಂಡಿದ್ದು, ಸಿಗುತ್ತೆ ಅಂದ್ಕೊಂಡೆ ಬಟ್ ಸಿಕ್ಕಲಿಲ್ಲ. ಆಯಿತು ಮುಗಿಸ್ಕೊಂಡು ಮತ್ತೆ ಇಂಡಿಯನ್ ಸ್ಟೋರಿಗಂತ ಬಂದೆ. ಇಂಡಿಯನ್ ಸ್ಟೋರಲ್ಲಿ ಫ್ರೆಶಾಗಿ ನುಗ್ಗೆಕಾಯಿ ಇತ್ತು. ಸೊ ಇನ್ನು ನುಗ್ಗೆಕಾಯಿ ತೊಗೊಂಡೆ ಮನೆಗೆ. ಆ್ಯಂಡ್ ನನ್ನ ಮಗಳಿಗೆ ಮ್ಯಾಂಗೋ ಲಸ್ಸಿ ಮ್ಯಾಂಗೋ ಪಲ್ಪ್ ಅಂದರೆ ತುಂಬ ಇಷ್ಟ. ಅದ್ರಲ್ಲಿ ಮಿಲ್ಕ್ ಶೇಕ್ ಮಾಡಿದ್ರೆ ತುಂಬ ಇಷ್ಟ. ಇದೆಯಾ ಅಂತ ನೋಡಿದೆ ಬಟ್ ಅದು €4 ಹಾಕಿದ್ದ. ಆ್ಯಂಡ್ ಅವಳು 1 ಟೈಮ್ 2 ಟೈಮ್ ಕುಡಿಯೋದಕ್ಕೆ ಅಷ್ಟೇನು ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು
ಮತ್ತೆ ವಾಪಸ್ ಹೋದೆ. ಆ್ಯಂಡ್ ಬಾಳೆದೆಲೆ ಇದೆಯಾ ಅಂತ ನೋಡೋಕ್ಕಂತ ಹೋದೆ. ಅದಕ್ಕಿಂತ ಮುಂಚೆ ಹೋಗೋಕ್ಕೆ ಮುಂಚೆ ಇಲ್ಲೇನೋ ಕಾಣಿಸ್ತು ನನಗೆ. ಏನು ಅಂತ ನೋಡಿದ್ರೆ ಕಲ್ಸಕ್ಕರೆ, ಸಣ್ಣ ಸಣ್ಣ ಕಲ್ಸಕ್ಕರೆ ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಹಂಗೆ ಮುಂದೆ ಹೋದೆ. ಬಾಳೆದೆಲೆ ತೊಗೊಂಡು ಇಲ್ಲಿ ನಾನು ಟರ್ಕಿ ಶಾಪಿಗೆ ಬಂದೆ. ಆ್ಯಕ್ಚುಲಿ ಟರ್ಕಿ ಶಾಪಲ್ಲಿ ಮುಗಿಸ್ಕೊಂಡು ಸ್ವಲ್ಪ ನಾನ್ ವೆಜ್ ತೊಗೊಳಕ್ಕಿತ್ತು ನಾಳೆಗೆ. ಹಾಗಾಗಿ ಎಲ್ಲ ತೊಗೊಂಡು ಇಲ್ಲೇ ಮನೆ ಹತ್ರ ಹಾಲು ಮೊಸರು ಎಲ್ಲ ತೊಗೊಳಕ್ಕಿತ್ತು. ಸೊ ಹಾಲು ಮೊಸರು ಎಲ್ಲ ತೊಗೊಂಡು ಮತ್ತೆ ವಾಪಸ್ ಮನೆ ಕಡೆ ಹೊರಟೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ಯಾವ್ದಾದ್ರು ಹೊಸ ವೀಡಿಯೋ ಹಾಕಿದಾಗ ನಿಮಗೆ ಅಪ್ಡೇಟ್ ಬರ್ತದೆ. ಹಾಗಾಗಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.